ಕನ್ನಡದ ಮೇರು ನಟಿ ಮಿನುಗುತ್ತಾರೆ ಖ್ಯಾತಿಯ ನಟಿ ಕಲ್ಪನಾ. ಅವರು ನೆನಪುಗಳೆಂಬ ಇಂದಿಗೂ ಜೀವಂತವಾಗಿದ್ದಾರೆ. ಅವರು ನಮ್ಮನ್ನಗಲಿ ಬಹಳಷ್ಟು ವರ್ಷಗಳೇ ಕಳೆದಿದ್ದರೂ ಕೂಡ ಕನ್ನಡದ ಸಿನಿ ಪ್ರೇಕ್ಷಕರ ಮನದಲ್ಲಿ ಅವರು ಇನ್ನೂ ಜೀವಂತವಾಗಿದ್ದಾರೆ. ಅವರನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಅವರ ವೃತ್ತಿ ಜೀವನದಷ್ಟೇ ಅವರ ವೈಯಕ್ತಿಕ ಜೀವನ ಕೂಡ ಸದ್ದು ಮಾಡಿ ಸುದ್ದಿಯಾಗಿತ್ತು. ಅಚ್ಚ ಕನ್ನಡದ ಮಿನುಗುತ್ತಾರೆ ಕಲ್ಪನಾ ಅವರು ನಮ್ಮನ್ನಗಲಿ ಬಹಳ ವರ್ಷಗಳೇ ಆಗಿ ಹೋಗಿವೆ. ಆದರೆ ಆ ಅದ್ಭುತ ನಟಿಯ ನೆನಪು ಮಾತ್ರ ಕನ್ನಡ ಸಿನಿರಸಿಕರನ್ನ ಇವತ್ತಿಗೂ ಕಾಡುತ್ತಿದೆ. ಕಾರಣ, ಬದುಕಿದ್ದಾಗ ನಮ್ಮನ್ನು ತಮ್ಮ ನಟನೆಯ ಮೂಲಕ ಬಹಳಷ್ಟು ರಂಜಿಸಿದ್ದ ನಟಿ ಕಲ್ಪನಾ ದುರಂತ ಸಾವು ಕಂಡು ನಮ್ಮಿಂದ ದೂರವಾದರು. ಅವರು ಬದುಕಿದ್ದಾಗ ಅವರ ಜೊತೆ ಸಹನಟರಾಗಿ ಕೆಲಸ ಮಾಡಿದ್ದ ಹಿರಿಯ ನಟ ರಾಜೇಶ್ ಅವರು ಕಲ್ಪನಾ ಜೀವನದ ಬಗ್ಗೆ ಕೆಲವು ಘಟನೆಗಳು ಹಾಗೂ ಅವರು ಸಾವು ಬಂದ ರೀತಿಯ ಬಗ್ಗೆ ಸಂದರ್ಶನದಲ್ಲಿ ಹೇಳಿದ್ದಾರೆ. ಹಿರಿಯ ನಟ ರಾಜೇಶ್ ಅವರು ಕಲ್ಪನಾ ಅವರು ಒಂದು ಅದ್ಭುತವಾದ ಮನೆ ಕಟ್ಟಿಸಿದ್ದರು. ಬ್ಯಾಂಕ್ ಲೋನ್ ಮಾಡಿ ಮನೆ ಕಟ್ಟಿಸಿದ್ದರು ನಟಿ ಕಲ್ಪನಾ. ಒಂದು ಕಡೆ ಬ್ಯಾಂಕ್ ಸಾಲದ ಬಡ್ಡಿ ಏರುತ್ತಿದ್ದರೆ ಇತ್ತ ನಟಿ ವೃತ್ತಿ ಜೀವನದಲ್ಲಿ ಡೌನ್ಫಾಲ್ ಶುರುವಾಗಿತ್ತು. ನಟಿ ಕಲ್ಪನಾ ಅವರಿಗೆ ಸಿಗುತ್ತಿದ್ದ ಸಿನಿಮಾಗಳು ಮಂಜುಳಾ, ಆರತಿ, ಜಯಂತಿ ಹೀಗೆ ಬೇರೆಯವರ ಪಾಲಾಗಲು ಶುರುವಾಗಿತ್ತು. ಆದರೆ ಕಲ್ಪನಾ ಅವರಿಗೆ ಬ್ಯಾಂಕ್ನಲ್ಲಿದ್ದ ಮನೆಯ ಸಾಲವನ್ನು ತೀರಿಸಲೇಬೇಕಿತ್ತು. ಕಲ್ಪನಾ ತಲೆ ಮೇಲೆ ದೊಡ್ಡ ಸಾಲದ ಹೊರೆ ಇತ್ತು. ಅದೇ ವೇಳೆ ನಾಟಕ ಕಂಪನಿ ಮಾಲೀಕರಾಗಿದ್ದ ಗುಡಿಗೇರಿ ಬಸವರಾಜು ಅವರು ನಟಿ ಕಲ್ಪನಾ ಬಳಿಗೆ ಬಂದರು. ನೀವು ನಮ್ಮ ನಾಟಕ ಕಂಪನಿಗೆ ಬನ್ನಿ, ಜನರು ನಿಮ್ಮನ್ನು ನೋಡಲು ಇಷ್ಟಪಡುತ್ತಾರೆ ಎಂದರು. ಅದೇ ವೇಳೆ ನಟಿ ಕಲ್ಪನಾ ಅವರು ಬೆಳವಲದ ಮಡಿಲಲ್ಲಿ ಸಿನಿಮಾ ನಟಿಸುತ್ತಿದ್ದರು. ಆದರೆ ಅವರಿಗೆ ಸೂಕ್ತವಾದ ಬೇರೆ ಸಿನಿಮಾ ಸಿಕ್ಕಿರಲಿಲ್ಲ. ಹೀಗಾಗಿ ಗುಡಿಗೇರಿ ಬಸವರಾಜು ಅವರ ಆಫರನ್ನು ಕಲ್ಪನಾ ಅವರು ಒಪ್ಪಿ ನಾಟಕಗಳಲ್ಲಿ ಅಭಿನಯಿಸಿದರು. ಕಲ್ಪನಾ ಅವರು ನಾಟಕಕ್ಕೆ ಬಂದಿದ್ದೇ ತಡ. ಅಲ್ಲಿ ಕಲೆಕ್ಷನ್ ತುಂಬ ಜಾಸ್ತಿ ಆಗತೊಡಗಿತು. ದಿನಕ್ಕೆ 3,000 ರಿಂದ 4,000 ಆಗುತ್ತಿದ್ದ ನಾಟಕದ ಗಳಿಗೆ ನಟಿ ಕಲ್ಪನಾ ಕಾರಣಕ್ಕೆ 14,000 ರಿಂದ 15,000ಕ್ಕೆ ಏರಿತ್ತು. ಆಗ ಗುಡಿಗೇರಿ ಬಸವರಾಜ್ ಅವರಿಗೆ ಒಂದು ದುರಾಸೆ ಬಂತು. ನಟಿ ಕಲ್ಪನಾ ಅವರನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು. ಅವರು ನಾಟಕದಲ್ಲಿ ನಟನೆ ಮಾಡುವುದನ್ನು ನಿಲ್ಲಿಸಲು ಬಿಡಬಾರದು. ಅದಕ್ಕಿದ್ದ ಒಂದೇ ಒಂದು ದಾರಿ ಎಂದರೆ ಅವರನ್ನೇ ಮದುವೆಯಾಗಿ ಬಿಡುವುದು ಎಂದು ನಿರ್ಧರಿಸಿದ ಗುಡಿಗೇರಿ ಬಸವರಾಜ್ ಅವರು ಕಲ್ಪನಾಗೆ ತಾಳಿ ಕಟ್ಟಿ ಹೆಂಡತಿಯನ್ನಾಗಿ ಮಾಡಿಕೊಂಡರು. ಕಲ್ಪನಾ ಹಾಗೂ ಗುಡಿಗೇರಿ ಬಸವರಾಜ್ ಅವರು ಪರಸ್ಪರ ಒಪ್ಪಿ ಮದುವೆಯನ್ನೇನು ಮಾಡಿಕೊಂಡರು. ಆದರೆ ಅವರಿಬ್ಬರ ಮಧ್ಯೆ ಸಾಮರಸ್ಯ ಮೂಡಲೇ ಇಲ್ಲ. ಇಬ್ಬರು ಕಚ್ಚಾಡುತ್ತಾ ಹಾದಿ ಬೀದಿ ರಂಪಾಟ ಮಾಡಿಕೊಂಡರು. ಗುಡಿಗೇರಿ ಬಸವರಾಜ್ ಹುಂಬ ಹಾಗೂ ಒರಟ. ಕಲ್ಪನಾಗೆ ಎಲ್ಲೆಂದರಲ್ಲಿ ಹೊಡೆಯುತ್ತಿದ್ದ, ದನಕ್ಕೆ ಬಡಿದ ಹಾಗೆ ಬಡಿಯುತ್ತಿದ್ದ. ಕಲ್ಪನಾ ಕೂಡ ಅದನ್ನು ಸಹಿಸಿಕೊಳ್ಳುತ್ತಿರಲಿಲ್ಲ. ಮಾತಿಗೆ ಮಾತು ಬೆಳೆಯುತ್ತಲೇ ಇತ್ತು. ನಟಿ ಕಲ್ಪನಾ ಚಪ್ಪಲಿ ತೆಗೆದುಕೊಂಡು ಹೊಡೆಯುತ್ತಿದ್ದರು. ಬಸವರಾಜ್ ಕಾಟ ತಾಳಲಾಗದೆ ನಟಿ ಕಲ್ಪನಾ ಗಂಡ ಹಾಗೂ ನಾಟಕ ಕಂಪನಿಯನ್ನು ಬಿಟ್ಟು ಓಡಿ ಹೋದರು. ಆದರೆ ಅವರೇ ಹೋಗಿ ಕಲ್ಪನಾ ಕಾಲಿಗೆ ಬಿದ್ದು ತಪ್ಪಾಯಿತು, ಮತ್ತೆ ಹಾಗೆ ಮಾಡೋದಿಲ್ಲ ಎಂದು ಹೇಳಿ ಕರೆದುಕೊಂಡು ಬಂದರು. ಆದರೆ ಬೆಳಗಾವಿಯಲ್ಲಿ ಯಾವುದೋ ನಾಟಕ ಮಾಡುತ್ತಾ ಡೈಲಾಗ್ ತಪ್ಪು ಹೇಳಿದರು ಕಲ್ಪನಾ. ಅದಕ್ಕೆ ಗಲಾಟೆಯಾಗಿ ಸ್ಟೇಜಿನಲ್ಲಿ ಹೊಡೆದಾಟ ಆಗಿ ಕಲ್ಪನಾ ನಾಟಕ ಬಿಟ್ಟು ಹೊರಟೇ ಹೋದರು. ಆದರೆ ಗೆಸ್ಟ್ ಹೌಸ್ಗೆ ಹೋದವರೇ ಸಾವಿಗೆ ಶರಣಾಗಿ ಬಿಟ್ಟರು ಎಂದಿದ್ದಾರೆ ಹಿರಿಯ ನಟ ರಾಜೇಶ್. ಏನೇ ಆಗಲಿ ಮಿನುಗುತ್ತಾರೆ ಕಲ್ಪನಾ. ಕೆಲವು ವರ್ಷಗಳಿದ್ದರೂ ಕೂಡ ಅವರ ನಟನೆಯ ಮೂಲಕ ಇನ್ನೂ ಅಜರಾಮರವಾಗಿದ್ದಾರೆ. ಅವರ ಸಾವು ಒಂದು ದುರಂತವೇ ಸರಿ.